ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಬರ್ತಿರುವಂತಹ ಒಂದು ಗುಡ್ ನ್ಯೂಸ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಇವತ್ತಿನ ರಿಯಾಕ್ಷನ್ ಏನಿದೆ ಅದೇ ರೀತಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಬಂದ್ರೆ ಖಂಡಿತ ತುಂಬಾ ಒಳ್ಳೆ ರ್ಯಾಲಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಆ ರೀತಿಯ ಸುದ್ದಿಗಳು ಬರ್ತಾ ಇದಾವೆ. ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅಂತ, ಬಟ್ ಸುದ್ದಿಗಳಂತೂ ಪಾಸಿಟಿವ್ ಸುದ್ದಿಗಳು. ನೋಡೋಣ ಏನ್ ಸುದ್ದಿಗಳು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬಹುದು. ಇದೆಲ್ಲದರ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನು ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವು ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ, ಹಾಗೆ ವಾಟ್ಸ್ಆಪ್ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ, ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ 3 more ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಲಿಂಕ್ಸ್ ಸಿಗುತ್ತೆ. ವಾಟ್ಸ್ಆಪ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಚಾನಲ್ ಎರಡನ್ನು ಕೂಡ ಫಾಲೋ ಮಾಡಿ, ಅಲ್ಲೂ ಕೂಡ ಹಲವು ಅಪ್ಡೇಟ್ ಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಿದ್ದೀವಿ. ಇನ್ನು ಸುದ್ದಿಗಳಿಗೆ ಹೋಗೋದಕ್ಕೆ ಮುಂಚೆ ನಮ್ಮ ಮಾರ್ಕೆಟ್ ನ ಲೆವೆಲ್ಸ್ ಅನ್ನ ನೋಡ್ಕೊಂಡ್ಬರೋಣ. 25,868 ಇದೆ. ನಿಫ್ಟಿ ನಿನ್ನೆಯ ಕ್ಲೋಸಿಂಗ್ ನೋಡಿದ್ರೆ, ಹಾಗೆ ಆಲ್ ಟೈಮ್ ಹೈ ಏನಿದೆ 2024 ಸೆಪ್ಟೆಂಬರ್ 26ನೇ ತಾರೀಕು ಅಚೀವ್ ಮಾಡಿದ್ದು ಅದು 26,200 ಚಿಲ್ಲರೆ ಇದೆ. ಈ ಆಲ್ ಟೈಮ್ ಹೈ ಅನ್ನ ಬಹುಶಃ ಮಾರ್ಕೆಟ್ ಅಲ್ಲಿ ಏನಾದ್ರು ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ತುಂಬಾ ಹತ್ರಕ್ಕೂ ಹೋಗ್ಬೋದು, ಅಥವಾ ಈ ವಾರದಲ್ಲಿ ಅಲ್ಲದಿದ್ರೆ ಮುಂದಿನ ವಾರದಲ್ಲಾದ್ರೂ ಬ್ರೇಕ್ ಮಾಡುವಂತ ಸನ್ನಿವೇಶ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ. ಹಾಗಾದ್ರೆ ಏನ್ ಸುದ್ದಿ? ಆ ಸುದ್ದಿಗೆ ಹೋಗೋದಕ್ಕೆ ಮುಂಚೆ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ. ಯಾಕಂದ್ರೆ ಇವತ್ತು ನಮ್ಮ ಮಾರ್ಕೆಟ್ ಅಂತೂ ರಜೆ ಇದೆ, ಆದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಓಪನ್ ಇದೆ. ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು, ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಏನಂತ ದೊಡ್ಡ ರಿಯಾಕ್ಷನ್ ಇಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಇದಾವೆ, ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತವೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಅಲ್ಲೂ ಕೂಡ ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲೇ ಇದಾವೆ, ಕೆಲವು ಮಾತ್ರ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ. ಇನ್ನು ರಷ್ಯನ್ ಮಾರ್ಕೆಟ್ಸ್ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ನೋಡಬಹುದು 1.5% ವರೆಗೂ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಓವರ್ ಆಲ್ ಗ್ಲೋಬಲ್ ಕ್ಯೂಸ್ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಇದೆ, ಓವರ್ ರಿಯಾಕ್ಷನ್ ಏನಿಲ್ಲ. ಆದ್ರೆ ನಮ್ಮ ಮಾರ್ಕೆಟ್ ನ ಗಿಫ್ಟ್ ನಿಫ್ಟಿ ಅಥವಾ ನಿಫ್ಟಿ ಫ್ಯೂಚರ್ಸ್ ಏನಿದೆ ನೋಡಬಹುದು ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ. 375 ಪಾಯಿಂಟ್ಸ್ ಅಥವಾ 1.45% ಅಪ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಾ ಇದೆ. ಇದು ಲೈವ್ NSE ವೆಬ್ಸೈಟ್ ಅಲ್ಲಿ ಅಫಿಷಿಯಲ್ ಸೈಟ್ ಅಲ್ಲಿ ಕವರ್ ಮಾಡ್ತಿರುವಂತದ್ದು. 375 ಪಾಯಿಂಟ್ಸ್ ಅಥವಾ 1.45% ಅಪ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತದೆ. ಹಾಗಾದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಈ ರೀತಿ ರಿಯಾಕ್ಷನ್ ಬರ್ಲಿಕ್ಕೆ ಏನಾದ್ರೂ ಕಾರಣ ಇರಲೇಬೇಕಲ್ವಾ? ವಿತೌಟ್ ರೀಸನ್ ಖಂಡಿತ ಈ ರೀತಿಯ ಬಿಗ್ ರಿಯಾಕ್ಷನ್ ಬರೋದಿಲ್ಲ. ಏನು ನಾರ್ಮಲ್ 50, 60, 70, 80 ಪಾಯಿಂಟ್ಸ್ ಬಂದ್ರೆ ಅದು ನಾರ್ಮಲ್ ಪರ್ಫಾರ್ಮೆನ್ಸ್. ಬಟ್ ನಿಯರ್ಲಿ 400 ಪಾಯಿಂಟ್ಸ್ ಅಂದ್ರೆ ಬಿಗ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿನ್ನೆಯ ಕ್ಲೋಸಿಂಗ್ ಎಷ್ಟಿದೆ? 25,868. 350 ಪಾಯಿಂಟ್ಸ್ ಆಡ್ ಮಾಡ್ಕೊಂಡ್ರು 26,200 ಹೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಇನ್ ಕೇಸ್ ಇದೇ ರೀತಿ ನಾಳೆ ನಿಫ್ಟಿಯಲ್ಲೂ ಪರ್ಫಾರ್ಮೆನ್ಸ್ ಬಂದ್ರೆ, ಇವತ್ತು ಗಿಫ್ಟ್ ನಿಫ್ಟಿಲಿ ಬಂದಂತದ್ದು ಅಂದ್ರೆ ಆಲ್ ಟೈಮ್ ಹೈ ಹತ್ರಕ್ಕೆ ಹೋಗ್ಬಿಡುತ್ತೆ. ಹಾಗಾದ್ರೆ ಈ ರೀತಿ ಬಿಗ್ ರಿಯಾಕ್ಷನ್ ಕಂಡು ಬರ್ಲಿಕ್ಕೆ ಕಾರಣಗಳೇನು? ಇಲ್ಲಿ 2 ರಿಂದ 3 ಕಾರಣಗಳನ್ನ ನಾವು ಪಟ್ಟಿ ಮಾಡಬಹುದಾಗಿದೆ. ಬಟ್ ಮೇಜರ್ ಕಾರಣ ಅಂತಂದ್ರೆ ರಿಪೋರ್ಟ್ಸ್ ಮೂಲಕ ಬರ್ತಿರುವಂತ ಒಂದು ಸುದ್ದಿ ನೋಡಬಹುದು. Trump tariffs on Indian exports may drop to 15 to 60% with trade deal. ರಿಪೋರ್ಟ್ ನ ಮೂಲಕ ಒಂದು ಸುದ್ದಿ ಬರ್ತಿದೆ. ಏನೀಗ 50% ಟ್ಯಾರಿಫ್ ನಮ್ಮ ಮೇಲೆ ಇದೆ, ಅದು 15 ರಿಂದ 16% ಗೆ ಇಳಿಬಹುದು ಟ್ರೇಡ್ ಡೀಲ್ ನ ಮೂಲಕ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಇದು ರಿಪೋರ್ಟ್ಸ್ ಮೂಲಕ, ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ. ಭಾರತ ಸರ್ಕಾರ ಆಗ್ಲಿ ಅಥವಾ ಅಮೆರಿಕನ್ ಸರ್ಕಾರ ಆಗ್ಲಿ ಅನೌನ್ಸ್ ಮಾಡಿರೋದಲ್ಲ, ರಿಪೋರ್ಟ್ಸ್ ಮೂಲಕ ಎಕ್ಸ್ಪೆಕ್ಟೇಷನ್ಸ್. ಆದ್ರೆ ಇದಕ್ಕೆ ಕೆಲವೊಂದು ಅಂಶಗಳು ಪುಷ್ಟಿ ನೀಡ್ತಿದ್ದಾವೆ. ಎರಡೂ ದೇಶಗಳು ಕೂಡ ಈಗಾಗಲೇ ಸಾಕಷ್ಟು ಮಾತುಕತೆಗಳನ್ನ ಆಡಿದ್ದಾವೆ. ಈ ಮಾತುಕತೆಗಳ ನಂತರ ಮಿಂಟ್ ರಿಪೋರ್ಟ್ ಮಾಡಿದೆ ಇದನ್ನ, ಸೈಟಿಂಗ್ ಸೋರ್ಸಸ್ 15 to 16% ಗೆ ಇಳಿಬಹುದು ಅಂತ. ಜೊತೆಗೆ ಇತ್ತೀಚೆಗೆ ಚೀಫ್ ಎಕನಾಮಿಕ್ ಅಡ್ವೈಸರ್ ವಿ ಅನಂತ ನಾಗೇಶ್ವರನ್ ಅವರು ಕೂಡ ಇದ್ರ ಬಗ್ಗೆ ಆಪ್ಟಿಮಿಸ್ಟಿಕ್ ಹೇಳಿಕೆಯನ್ನ ಕೊಟ್ಟಿದ್ರು, ಸದ್ಯದಲ್ಲೇ ಆಗಬಹುದು ಅಂತ. ಜೊತೆಗೆ ಅವರು ಕೆಲವೊಂದು ಪಾಯಿಂಟ್ಸ್ ಅನ್ನು ಕೂಡ ಹೇಳಿದ್ರು ನೋಡಬಹುದು. ಆಲ್ದೋ ಐ ಡೋಂಟ್ ಹ್ಯಾವ್ ಎ ಕ್ರಿಸ್ಟಲ್ ಬಾಲ್ ಆರ್ ಎನಿ ಇನ್ಸೈಡ್ ಇನ್ಫಾರ್ಮೇಶನ್, ಮೈ ಪರ್ಸನಲ್ ಕಾನ್ಫಿಡೆನ್ಸ್ ಇಸ್ ದಟ್ ಇನ್ ದ ನೆಕ್ಸ್ಟ್ ಕಪಲ್ ಆಫ್ ಮಂತ್ಸ್, ಇಫ್ ನಾಟ್ ಅರ್ಲಿಯರ್, ವಿ ವಿಲ್ ಸಿ ಎ ರೆಸೊಲ್ಯೂಷನ್ ಅಟ್ ಲೀಸ್ಟ್ ಟು ದ ಎಕ್ಸ್ಟ್ರಾ ಪಿನಲ್ ಟ್ಯಾರಿಫ್ಸ್ ಆಫ್ 25%. ಹಿಂದೆ ಹೇಳಿದಂತ ಮಾತಿದು. ಭಾರತ್ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ಮಾತಾಡ್ತಾ ಕಪಲ್ ಆಫ್ ಮಂತ್ಸ್ ಅಲ್ಲಿ ಅಂದ್ರೆ ಎಕ್ಸ್ಟ್ರಾ ನಮಗೆ ಬೆನಿಫಿಟ್ ಸಿಗದೆ ಇದ್ರು ಅಡಿಷನಲ್ 25% ಟ್ಯಾರಿಫ್ ಏನ್ ಹಾಕಿದ್ರೆ ಅದರಿಂದ ಹಿಂದೆ ಸರಿಬಹುದು ಅಮೆರಿಕ, ಅದನ್ನ ತೆಗಿಬಹುದು ಅನ್ನುವಂತ ಆಪ್ಟಿಮಿಸ್ಟಿಕ್ ಹೇಳಿಕೆಯನ್ನ ಚೀಫ್ ಎಕನಾಮಿಕ್ ಅಡ್ವೈಸರ್ ಕೊಟ್ಟಿದ್ರು. ಜೊತೆಗೆ ಎನಿಥಿಂಗ್ ಬಿಟ್ವೀನ್ 10 to 15% ಇರಬಹುದು ಅನ್ನುವಂತ ಮಾತನ್ನು ಕೂಡ ಅವರು ಹೇಳಿದ್ರು. ಇದನ್ನ ಈಗಾಗಲೇ ನಾವು ನೋಡಿದ್ವಿ ಕೂಡ. ಹಾಗಾದ್ರೆ ಈಗ ಬರ್ತಿರುವಂತಹ ಸುದ್ದಿಗಳೇನು? ಇದು ಎಷ್ಟರ ಮಟ್ಟಿಗೆ ಸತ್ಯ ಆಗ್ಬಹುದು? ಇದಕ್ಕೆ ಪುಷ್ಟಿ ನೀಡುವಂತ ವರದಿಗಳೇನಿದಾವೆ ಅಂತ ನೋಡಿದ್ರೆ ನೋಡಬಹುದು. ದ ಟ್ರೇಡ್ ಡೀಲ್ ಕುಡ್ ಬಿ ಅನೌನ್ಸ್ಡ್ ಅಟ್ ದ ASEAN ಸಮಿಟ್ ಲೇಟರ್ ದಿಸ್ ಮಂತ್ ಬಿಟ್ವೀನ್ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅಂಡ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಬಹುಶಃ ಈ ತಿಂಗಳ ಕೊನೆಯಲ್ಲಿ ನಡೆಯುವಂತ ASEAN ಸಮಿಟ್ ಅಲ್ಲಿ ಈ ಟ್ರೇಡ್ ಡೀಲ್ ಅನೌನ್ಸ್ಮೆಂಟ್ ಮಾಡಬಹುದು. ಡೊನಾಲ್ಡ್ ಟ್ರಂಪ್ ಅವರು ಹಾಗೂ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇಬ್ಬರು ಕೂಡ ಅಲ್ಲಿ ಭೇಟಿಯಾಗಿ ಅನೌನ್ಸ್ಮೆಂಟ್ ಅನ್ನ ಮಾಡಬಹುದು ಅಂತ ಹೇಳ್ತಾ ಇದೆ ಈ ರಿಪೋರ್ಟ್. ಆದ್ರೆ ಇದು ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ. However, the two leaders are yet to confirm their participation in the summit.
ಇಬ್ರು ಲೀಡರ್ಸ್ ಕೂಡ ಇನ್ನು ಕನ್ಫರ್ಮೇಶನ್ ಮಾಡಿಲ್ಲ ಆಸಿಯಾನ್ ಸಮಿಟ್ ಅಲ್ಲಿ ಭಾಗವಹಿಸೋ ಬಗ್ಗೆ. ಅದೇನಾದ್ರೂ ಕನ್ಫರ್ಮ್ ಆದ್ರೆ ಖಂಡಿತ ಬಹುಶಃ ಅಲ್ಲಿ ಈ ಟ್ರೇಡ್ ಡೀಲ್ ಬಗ್ಗೆ ಅನೌನ್ಸ್ಮೆಂಟ್ ಬರ್ಬೋದು ಅನ್ನೋಂತ ರಿಪೋರ್ಟ್ ಅನ್ನ ಮಿಂಟ್ ಕೊಡ್ತಿದೆ. ಜೊತೆಗೆ ನೋಡಬಹುದು ಫ್ರಮ್ ಇಂಡಿಯಾ ಸೈಡ್ ದ ಡೀಲ್ ಈಸ್ ಬೀಯಿಂಗ್ ನೆಗೋಷಿಯೇಟೆಡ್ ಬೈ ದ ಕಾಮರ್ಸ್ ಮಿನಿಸ್ಟ್ರಿ ಅಲಾಂಗ್ ವಿತ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಅಂಡ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಸ್ ಆಫೀಸ್. 3 ಮಿನಿಸ್ಟ್ರೀಸ್ ಹಾಗೂ ಅಡ್ವೈಸರ್ ಆಫೀಸ್ ಸೇರಿ ಈ ನೆಗೋಷಿಯೇಷನ್ ಮಾಡಿದ್ದಾವೆ ಅನ್ನುವಂತ ಸುದ್ದಿ ಇದೆ. ಹಾಗಾದ್ರೆ ಡೀಲ್ ಹೇಗಿರಬಹುದು ಇದ್ರ ಬಗ್ಗೆ ನಾವು ನೋಡೋದಾದ್ರೆ, ಇಂಡಿಯಾ ಇಸ್ ಕನ್ಸಿಡರಿಂಗ್ ಅಲೋ ಎಥೆನಾಲ್ ಇಂಪೋರ್ಟ್ಸ್ ಅಂಡ್ ರೆಡ್ಯೂಸ್ ಪರ್ಚೇಸ್ ಆಫ್ ರಷ್ಯನ್ ಆಯಿಲ್. ಎಥೆನಾಲ್ ಇಂಪೋರ್ಟ್ ಅನ್ನ ಅಲೋ ಮಾಡುವಂತ ನಿರ್ಧಾರವನ್ನ ತಗೊಳ್ಬಹುದು ಅಂತ ಗೊತ್ತಿಲ್ಲ, ತಗೊಳುತ್ತಾ ಇಲ್ವಾ ಟ್ರೇಡ್ ಡೀಲ್ ಅನೌನ್ಸ್ ಆದಾಗ ಗೊತ್ತಾಗುತ್ತೆ, ನಮಗೆ ಕ್ಲಾರಿಟಿ ಸಿಗುತ್ತೆ. ಆದ್ರೆ ಎಥೆನಾಲ್ ಇಂಪೋರ್ಟ್ ಅನ್ನ ಅಲೋ ಮಾಡಬಹುದು, ಹಾಗೆ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಅನ್ನ ಕಡಿಮೆ ಮಾಡಬಹುದು. ವೈಲ್ ದ US is expected to extend concession on energy trade in return. ಅಂದ್ರೆ ಈಗ ಭಾರತ ರಷ್ಯಾದಿಂದ ಡಿಸ್ಕೌಂಟ್ ಅಲ್ಲಿ ಕ್ರೂಡ್ ಅನ್ನ ಬೈ ಮಾಡ್ತಿದೆ. ಅದೇ ಡಿಸ್ಕೌಂಟ್ ಅಲ್ಲಿ ಅಮೆರಿಕ ಕ್ರೂಡ್ ಕೊಡ್ತೀನಿ ಅಂದ್ರೆ ತಗೊಳಕ್ ಏನ್ ಕಷ್ಟ ನಮ್ಗೆ ಒಟ್ಟಿಗೇನು ಕ್ರೂಡ್ ಬೇಕು, ಡಿಸ್ಕೌಂಟ್ ಅಲ್ಲಿ ಬೇಕು. ಯಾರು ಕಡಿಮೆ ಕೊಡ್ತಾರೋ ಅವ್ರ ಹತ್ರ ತಗೊಳ್ತೀವಿ. ಅದು ಅಮೆರಿಕ ಆದ್ರೂ ಸರಿ, ರಷ್ಯಾ ಆದ್ರೂ ಸರಿ, ಅಥವಾ ಬೇರೆ ದೇಶ ಆದ್ರೂ ಸರಿ. ಬಟ್ ಇಲ್ಲಿ ಎಲ್ಲರ ಜೊತೆನೂ ಸಂಬಂಧವನ್ನ ಉತ್ತಮವಾಗಿ ಇಟ್ಕೊಳ್ಬೇಕೆ ಹೊರತು ಕೆಡಿಸ್ಕೊಳಕ್ ಆಗೋದಿಲ್ಲ. ಎಲ್ಲರ ಹತ್ರನೂ ಒಂದ್ ಸ್ವಲ್ಪ ಬೈ ಮಾಡ್ಬೋದು, ಅವ್ರಿಗೂ ಬೇಜಾರಾಗೋಗಿಲ್ಲ, ನಮಗೂ ನಷ್ಟ ಆಗೋಗಿಲ್ಲ. ಈ ರೀತಿಯಾಗಿ ಡೀಲ್ ಅನ್ನ ಮಾಡ್ಕೊಳ್ಬಹುದು ಅನ್ನುವಂತ ಮಾತನ್ನ ಈ ರಿಪೋರ್ಟ್ ಹೇಳ್ತದೆ. ಇದಕ್ಕಾಗಿ ನೋಡಬಹುದು, ಸ್ಟೇಟ್ ರನ್ ಆಯಿಲ್ ಕಂಪನೀಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಅಡ್ವೈಸ್ಡ್ ಡೈವರ್ಸಿಫೈ ಕ್ರೂಡ್ ಸೋರ್ಸಿಂಗ್ ಟುವರ್ಡ್ಸ್ ದ US ಇಂದ ಈಗಾಗಲೇ ಒಂದಷ್ಟು ಪರ್ಚೇಸ್ ಅನ್ನ ಮಾಡ್ತಾ ಇದ್ದಾರೆ. ಅದನ್ನ ಜಾಸ್ತಿ ಮಾಡುವಂತ ಪ್ರಯತ್ನಗಳನ್ನಂತೂ ಮಾಡುವಂತ ಪ್ರಾಬಬಿಲಿಟಿ ಇರುತ್ತೆ. ಇದೇನು ಸಮಸ್ಯೆ ಆಗೋದಿಲ್ಲ ಅನ್ಸುತ್ತೆ ನನಗೆ, ಇದು ನನ್ನ ಪರ್ಸನಲ್ ಒಪಿನಿಯನ್. ಆದ್ರೆ ಫುಲ್ಲಿ US ಕಡೆನೆ ಶಿಫ್ಟ್ ಆಗಕ್ಕಂತೂ ಸಾಧ್ಯ ಇಲ್ಲ. ಶಿಫ್ಟ್ ಆಗುವಂತ ತಪ್ಪನ್ನ ಮಾಡೋದು ಇಲ್ಲ ಭಾರತ ಸರ್ಕಾರ. ಯಾಕಂದ್ರೆ ಗೊತ್ತಿದೆ ಟ್ರೇಡ್ ಡೀಲ್ ಆಗ್ಬೇಕು, ನಾವು ರಷ್ಯಾದಿಂದ ಪರ್ಚೇಸ್ ಮಾಡೋದನ್ನ ಕಡಿಮೆ ಮಾಡಿದೀವಿ ಅಂತ ಅವ್ರಿಗೂ ಅನಿಸ್ಬೇಕು, ಅವರಿಂದನೂ ಒಂದಷ್ಟು ಪರ್ಚೇಸ್ ಮಾಡ್ಬೇಕು, ನಮ್ ಜೊತೆ ಒಳ್ಳೆ ಡೀಲು ಆಗ್ಬೇಕು. ಇದಷ್ಟೇ ನಮ್ಮ ಗುರಿ ಆಗಿರುವಾಗ ನಾವು ಯಾರನ್ನು ಕಳ್ಕೊಳಕ್ ರೆಡಿ ಇಲ್ಲ. ಆ ರೀತಿಯ ಡೆವಲಪ್ಮೆಂಟ್ಸ್ ಕಂಡು ಬರ್ಬೋದು ಅಂತ ಹೇಳ್ತಾ ಇದ್ರೆ ನೋಡೋಣ ಏನಾಗುತ್ತೆ. ಟ್ರೇಡ್ ಡೀಲ್ ಅನೌನ್ಸ್ ಆದ್ರೆ ನಮ್ಗೆ ಇನ್ನು ಕ್ಲಾರಿಟಿ ಗೊತ್ತಾಗುತ್ತೆ. ಇದು ಇವತ್ತಿನ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಸುದ್ದಿ. ಇದೇ ಕಾರಣಕ್ಕೆ ಒಂದಷ್ಟು ಪಾಸಿಟಿವ್ ರಿಯಾಕ್ಷನ್ ಕೂಡ ಗಿಫ್ಟ್ ನಿಫ್ಟಿಯಲ್ಲಿ ಸಿಕ್ಕಿರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇದ್ರ ಜೊತೆ ಟ್ರಂಪ್ ಕೂಡ ದೀಪಾವಳಿ ವಿಶ್ ಮಾಡಿ ಅದರಲ್ಲಿ ಗ್ರೇಟ್ ಡೀಲ್ ಬಗ್ಗೆ ಮಾತಾಡಿದ್ದಾರೆ ಅನ್ನೋಂತ ಸುದ್ದಿಗಳು ಬರ್ತಿದ್ದಾವೆ. ಇನ್ನು ಇದನ್ನ ಹೊರತುಪಡಿಸಿ ಇನ್ನೊಂದು ಸುದ್ದಿ ಅಂತಂದ್ರೆ ನೋಡಬಹುದು, US Fed to trim rates twice more this year. 2026 rate path very unclear. ಅಂದ್ರೆ ಈ ವರ್ಷದಲ್ಲಿ US ಫೆಡರಲ್ ರಿಸರ್ವ್ 2 ರೇಟ್ ಕಟ್ಸ್ ಅನ್ನ ಮಾಡಬಹುದು ಉಳಿದ ಮೀಟಿಂಗ್ ಗಳಲ್ಲಿ ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇದೆ. ಗೊತ್ತಿಲ್ಲ ಮಾಡ್ತಾರಾ ಇಲ್ವಾ ಅಂತ, ಯಾಕಂದ್ರೆ ಈಗಾಗಲೇ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ. ಬಟ್ ಇನ್ಫ್ಲೇಷನ್ ಜಾಸ್ತಿ ಆಗಿ ಜಾಬ್ ಕ್ರಿಯೇಷನ್ ಆಗದೆ, ಗ್ರೋತ್ ಸ್ಲೋ ಆದ್ರೆ ರಿಸೆಷನ್ ಭಯ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ರೇಟ್ ಕಟ್ ಮಾಡ್ತಾರೇನೋ ಗೊತ್ತಿಲ್ಲ. ರೇಟ್ ಕಟ್ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇದೆ. 2 ರೇಟ್ ಕಟ್ಸ್ ಆಗ್ಬೋದು ಅಂತ. ಬಟ್ 2026ರಲ್ಲಿ ರೇಟ್ ಕಟ್ ಬಗ್ಗೆ ಯಾವುದೇ ಕ್ಲಾರಿಟಿ ಅಂತೂ ಈಗ ಕೊಡಕ್ಕಾಗೋದಿಲ್ಲ. ಈ ಒಂದು ಸುದ್ದಿ ಕೂಡ ಬಂದಿದೆ. ಬಟ್ ಇದೇನಂತ ಬಿಗ್ ಇಂಪ್ಯಾಕ್ಟ್ ಮಾಡೋ ಸುದ್ದಿ ಅಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇನ್ ಕೇಸ್ ಈ ಸುದ್ದಿ ಇಂಪ್ಯಾಕ್ಟ್ ಮಾಡಿದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಇವತ್ತು ಪಾಸಿಟಿವ್ ರಿಯಾಕ್ಷನ್ ಬರಬೇಕಿತ್ತು. ನಾವೀಗ ತಾನೇ ನೋಡಿದ್ವಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಬಟ್ ಇದು ಒಂದು ಸುದ್ದಿ ಇದೆ, ಇದು ಕೂಡ ಒಳ್ಳೆ ಸುದ್ದಿನೇ ನಮ್ಮ ಮಾರ್ಕೆಟ್ಗೆ ಎಸ್ಪೆಷಲಿ. ಯಾಕಂದ್ರೆ ಎಕ್ಸ್ಪೋರ್ಟ್ ಮಾಡುವಂತ ಕೆಲವು ಸೆಕ್ಟರ್ಸ್ಗೆ ಇದು ಬಿಗ್ ಪಾಸಿಟಿವ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ ಅದೇನಂದ್ರೆ ದೀಪಾವಳಿ ಸೇಲ್ಸ್ ನೋಡಬಹುದು. ರೆಕಾರ್ಡ್ ಬ್ರೇಕಿಂಗ್ ದಿವಾಲಿ ಸೇಲ್ಸ್ ಟಚ್ ₹6.05 lakh crore. CAIT ರಿಪೋರ್ಟ್ 6 ಲಕ್ಷ ಕೋಟಿಯನ್ನ ದಾಟಿದೆ ದೀಪಾವಳಿ ಸೇಲ್ಸ್. ಇದು ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಟ್ರಂಪ್ ನ್ಯೂಸ್ ಬರದೇ ಇರ್ಲಿ, ಈ ಸುದ್ದಿ ಏನಿದೆ ಇದು ಖಂಡಿತ ಬಿಗ್ ನ್ಯೂಸ್ ಏನ. 6 ಲಕ್ಷ ಕೋಟಿ, ಅದರಲ್ಲೂ 3-4 ದಿನದಲ್ಲಿ ಅಂತಂದ್ರೆ ದಿಸ್ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಸ್ವದೇಶಿ ಸೆಂಟಿಮೆಂಟ್, GST ರ್ಯಾಷನಲೈಸೇಷನ್ ಇವೆಲ್ಲವೂ ಕೂಡ ಹೈಯೆಸ್ಟ್ ಎವರ್ ಫೆಸ್ಟಿವ್ ಟ್ರೇಡ್ ಅನ್ನ ಕ್ರಿಯೇಟ್ ಮಾಡಿದೆ. ಸ್ಮಾಲ್ ಟ್ರೇಡರ್ಸ್ ಮಾರ್ಕೆಟ್ ಅನ್ನ ಡಾಮಿನೇಟ್ ಮಾಡಿದ್ದಾರೆ ಅನ್ನುವಂತ ರಿಪೋರ್ಟ್ ಅನ್ನ CAIT ಹೊರಗಾಗ್ತಿದೆ, ಕನ್ಫೆಡರೇಷನ್ ಆಫ್ ಆಲ್ ಇಂಡಿಯಾ ಟ್ರೇಡರ್ಸ್. ನೋಡಬಹುದು, ದಿವಾಲಿ ಸೇಲ್ಸ್ ದಿಸ್ ಇಯರ್ ವಿತ್ ಟೋಟಲ್ ಫೆಸ್ಟಿವ್ ಟ್ರೇಡ್ ಟಚಿಂಗ್ ₹6.05 lakh crore, comprising 5.4 lakh crore in goods and 65,000 crores in services according to Confederation of All India Traders. 5.4 ಲಕ್ಷ ಕೋಟಿ ಗೂಡ್ಸ್ ಹಾಗೂ 65,000 ಕೋಟಿ ಸರ್ವಿಸಸ್. ಎಷ್ಟು ದೊಡ್ಡ ಮಟ್ಟದ ಸೇಲ್ ಆಗಿರೋ ಬಗ್ಗೆ ಅಪ್ಡೇಟ್ ಅನ್ನು ಕೊಡ್ತಾ ಇದೆ. ಜೊತೆಗೆ ಇನ್ಕ್ಲೂಡಿಂಗ್ ಸ್ಟೇಟ್ ಕ್ಯಾಪಿಟಲ್ಸ್ ಅಂಡ್ ಟೈರ್ 3 ಸಿಟೀಸ್ ಕಂಡಕ್ಟೆಡ್ ಬೈ ದ CAIT ರಿಸರ್ಚ್ ಅಂಡ್ ಟ್ರೇಡ್ ಡೆವಲಪ್ಮೆಂಟ್ ಸೊಸೈಟಿ. ಇನ್ನು ಸೆಕ್ಟರಲ್ ಸೇಲ್ಸ್ ನೋಡಿದರೆ FMCG accounted 12% of total sales, gold 10%, electronics and electricals 8%, consumer durables 7%, ಹಾಗೆ ರೆಡಿಮೇಡ್ ಗಾರ್ಮೆಂಟ್ಸ್ 7%, gift items 7%, other major categories included home decor, furnishings 10%, sweets, namkeen 5%, textile fabrics 4%, puja articles 3%, fruits and dry fruits 3%, bakery, confectionery 3%, footwear 2%, miscellaneous items 19% ಅಂತ ಹೇಳ್ತಾ ಇದೆ CAIT. ಎಷ್ಟು ಪ್ರಮಾಣದ ಸೇಲ್ಸ್ ಸೆಕ್ಟರ್ ವೈಸ್ ಆಗಿರೋ ಬಗ್ಗೆ ತನ್ನ ರಿಪೋರ್ಟ್ ಅಲ್ಲಿ CAIT ಮೆನ್ಷನ್ ಮಾಡಿದೆ. ಇನ್ನು ಕನ್ಸ್ಯೂಮರ್ ಸೆಂಟಿಮೆಂಟ್ ಹಾಗೂ ಎಂಪ್ಲಾಯ್ಮೆಂಟ್ ಬೂಸ್ಟ್ ಕೂಡ
ಹೈ ಅಲ್ಲಿದೆ ಅನ್ನುವಂತ ಮಾತನ್ನ ಹೇಳಿದೆ. ಇದು ಕೂಡ ಖಂಡಿತ ನಮ್ಮ ಮಾರ್ಕೆಟ್ಗೆ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇಷ್ಟು ದೊಡ್ಡ ಮಟ್ಟದ ಸೇಲ್ಸ್ ಫ್ಯೂ ಡೇಸ್ ಅಲ್ಲಿ ಆಗಿರುವಂತದ್ದು. ಇದ್ರ ಜೊತೆಗೆ ನೋಡಬಹುದು GST 2.0 boost UPI usage in October. Daily transaction cross 96,000 crore. ಪ್ರತಿದಿನ 96,000 ಕೋಟಿನ ಕ್ರಾಸ್ ಮಾಡ್ತಾ ಇರೋ ಬಗ್ಗೆ ಸುದ್ದಿ ಹೇಳ್ತಿದೆ ಅಕ್ಟೋಬರ್ ಅಲ್ಲಿ. ಸೊ ಈ ಎಲ್ಲ ಸುದ್ದಿಗಳೇನಿದೆ ಇವೆಲ್ಲವೂ ಕೂಡ ಓವರ್ ಆಲ್ ಇಂಪ್ಯಾಕ್ಟ್ ಅನ್ನ ಮಾಡಿದ್ದಾವೆ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ನ ಗಿಫ್ಟ್ ನಿಫ್ಟಿಯ ಮೇಲೆ. ಇವತ್ತು ಮಾರ್ಕೆಟ್ ಓಪನ್ ಇದ್ರೆ ಗೊತ್ತಿಲ್ಲ ಯಾವ ರೀತಿ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು ಅಂತ. ಇವತ್ತು ಮಾರ್ಕೆಟ್ ಫಾರ್ಚುನೇಟ್ಲಿ ಕ್ಲೋಸ್ ಇದೆ. ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಒಂದು ಒಳ್ಳೆ ಸುದ್ದಿ ಬಂದಾಗ ನಮ್ಮ ಮಾರ್ಕೆಟ್ ಕ್ಲೋಸ್ ಇತ್ತು. ನೆಕ್ಸ್ಟ್ ಡೇ ಅಂತ ದೊಡ್ಡ ರಿಯಾಕ್ಷನ್ ಬರ್ಲಿಲ್ಲ. ಆ ರೀತಿ ಆಗುತ್ತಾ ಅಥವಾ ಗಿಫ್ಟ್ ನಿಫ್ಟಿಲಿ ಇವತ್ತು ಇರೋ ತರನೇ ಪರ್ಫಾರ್ಮೆನ್ಸ್ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಬರುತ್ತಾ ನೋಡೋಣ. ಹೋಪ್ ಇಟ್ಕೊಳ್ಳೋಣ. ಖಂಡಿತ ಬರುವಂತ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಜಾಸ್ತಿ ಇದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಏನು ಆಸ್ ಆಫ್ ನೋ ಗಿಫ್ಟ್ ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡೋದಾದ್ರೆ 375 ಪಾಯಿಂಟ್ಸ್ ಅಂದ್ರೆ 3ವರೆಗೆ ಅಪ್ಡೇಟ್ ಆಗಿರುವಂತದ್ದು. 375 ಪಾಯಿಂಟ್ಸ್ 1.45% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸರಿ ಓಪನ್ ಆದ್ಮೇಲೆ ಅದು ಡಿಫರೆನ್ಸ್ ಆಗ್ಬಹುದು. ನೋಡೋಣ. ಹೋಪ್ಸ್ ಅಂತ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅಂತ. ಆ ಹೋಪ್ಸ್ ಅನ್ನ ಇಟ್ಕೊಂಡೆ ಮುಂದುವರಿಯೋಣ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.